ಮದ್ವೆ ಮುಂಚೆ ಯಾವಾಗ್ಲೂ ಸ್ಯಾಟರ್ಡೆ ಸಂಡೇ ಇದ್ರೆ ನಾವು ಮೂವಿಗೆ ಹೋಗ್ತಾ ಇತ್ತು, ಪಾರ್ಕ್ಸ್ಗೆ ಪ್ಲಾನ್ ಮಾಡ್ತಾ ಇತ್ತು. ಇವಾಗ ನೋಡಿದ್ರೆ ಸ್ಯಾಟರ್ಡೇದು ಪ್ಲಾನ್ ಅಂದ್ರೆ ಏನ್ ವೆಜಸ್ ತಗೋಬೇಕು, ಎಲ್ಲಾ ವೀಕೆಂಡ್ಸ್ದು ಎಲ್ಲಾ ವೀಕ್ಗೆ ಏನೇನ್ ಬೇಕು ಎಲ್ಲ ಲಿಸ್ಟ್ ಮಾಡ್ಲೇಬೇಕು. ಎಂಟೈರ್ ವೀಕ್ ಪ್ಲಾನಿಂಗ್ ಮಾಡಬೇಕು. ಕೈಂಡ್ ಆಫ್ ಎಂಟೈರ್ ವೀಕ್ ಎಂಟೈರ್ ಪ್ಲಾನ್ ಮಾಡ್ಬೇಕು. ಈ ತರ ಗ್ರಾಸರಿ ತಗೋಬೇಕು, ಈ ತರ ತರಕಾರಿ ತಂದ್ಬಿಟ್ಟು ಕ್ಲೀನ್ ಮಾಡ್ಬೇಕು, ಸೊಪ್ಪು ತಂದ್ಬಿಟ್ಟು ಕ್ಲೀನ್ ಮಾಡ್ಬೇಕು. ಇದು ಕ್ಲೀನ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ವೀಕ್ ಫುಲ್ ಟ್ರಾಜಡಿ ತರ ಆಗುತ್ತೆ. ಮದ್ವೆಗ್ ಮುಂಚೆನೆ ಯೋಚನೆ ಮಾಡ್ಬೇಕಾಗಿತ್ತು, ಮದ್ವೆ ಆದ್ಮೇಲೆ ಹಿಂಗೆ ಅಂತ. ಅಯ್ಯೋ, ನನ್ಗೆ ನಿಜ ಗೊತ್ತಾಗ್ತಾ ಇಲ್ಲ. ಮದ್ವೆ ಮುಂಚೆ ನಾನು ಕಿಚನ್ ಅಲ್ಲಿ ಕೂಡ ಹೋಗ್ತಾ ಹೋಗ್ತಾ ಐ ವಾಸ್ ನಾಟ್ ಗೋಯಿಂಗ್ ಟು ಕಿಚನ್ ಆಲ್ಸೋ. ಸೊ ಲಿಟಲ್ ಬಿಟ್ ಇಗ್ನೋರ್ ಮೈ ಕನ್ನಡ. ನೀನ್ ಕನ್ನಡನು ದೇವ್ರೆ. ಇದು ಮದ್ವೆ ಮುಂಚೆ ಥಿಂಕ್ ಮಾಡ್ಬೇಕಿತ್ತು ಅಲ್ವಾ? ನೀನ್ ಹೇಳ್ದಲ್ಲ ಕಲ್ತ್ಕೊಂತೀನಿ ಕನ್ನಡ ಅಂತ. ಸ್ಟಿಲ್ ನಾನು ಕಂಪ್ಲೀಟ್ ಆಗಿ ಮರಾಠಿ ಹುಡುಗಿ, ಗೊತ್ತಾ? ಸ್ಟಿಲ್ ನಾನು ಇಲ್ಲಿವರೆಗೂ ಎಷ್ಟು ಕನ್ನಡ ಕಲಿದೀನಿ. ಅದಕ್ಕೆ ನನ್ನ ಹಸ್ಬೆಂಡ್ ಯಾವಾಗ್ಲೂ ಅಪ್ರಿಶಿಯೇಟ್ ಮಾಡಲ್ಲ. ಬಟ್ ನೋಡ್ರಿ ಏನ್ ತರ ಟೊಂಟ್ ಮಾಡ್ತಾರೆ. ಸೋಪು ವೇಸ್ಟ್ ಮಾಡಬೇಡ, ಎಕ್ಸ್ಪೆನ್ಸಿವ್ ಇದೆ ಇದು. ನೀವು ವೆಸ್ಟಾ? ಇದು ವೇಸ್ಟ್, ನನ್ಗೆ ಹೊಡೆದ್ರೆ ವೇಸ್ಟ್ ಆಗುತ್ತೆ. ಓಕೆ ನಾನು ಅನ್ಕೊಂಡ್ರೆ ನಿನ್ಗೆ ಟಚ್ ಮಾಡಿದ್ರೆ ವೆಸ್ಟ್. ಟಚ್ ಮಾಡಬೇಡ, ದೂರ ಇರು, ವೇಸ್ಟ್ ಆಗ್ತೀಯ ನೀನು, ದೂರ ಇರು. ನೀವು ದೂರ ಇರೋ. ಟಚ್ ಮಾಡಬೇಡ, ದೂರ ಇರು. ನಾನು ದೂರ ಇದ್ದೀನಿ. ನನ್ ಕೆಲಸ ಆಯ್ತು, ಮಿಕ್ಕಿ ನೀನ್ ಕ್ಲೀನ್ ಮಾಡು. ಈ ತರ ಆಗಲ್ಲ ನೋಡಿ. ಮದ್ವೆ ಮುಂಚೆ ಏನ್ ಹೇಳ್ತಾ ಇತ್ತು, ನಾನು ಸೋಪ್ ಎಲ್ಲಾ ಕ್ಲೀನ್ ಮಾಡ್ತೀನಿ. ಸೋಪಾ? ಸೋಪ್ ಸೋಪ್ ಅಲ್ಲ, ಇದು ಸೊಪ್ಪು. ಸೊಪ್ಪು ಎಲ್ಲ ಕ್ಲೀನ್ ಮಾಡ್ತೀನಿ. ಇವಾಗ ಕೊತ್ತಂಬರಿ ಕ್ಲೀನ್ ಮಾಡ್ತಾರೆ ಅಷ್ಟೇ. ಅದಕ್ಕೆ ಏನ್ ಇಷ್ಟ ಗೊತ್ತಿಲ್ಲ ಕೊತ್ತಂಬರಿ ಬಗ್ಗೆ. ಬಟ್ ನನ್ಗೆ ಗೊತ್ತಿಲ್ಲ ಇದು ನನ್ ಮನೆಯಲ್ಲಿ ಓನ್ಲಿ ಆರ್ ವಾಟ್. ಯು ಗೈಸ್ ಕ್ಯಾನ್ ಟೆಲ್ ಮಿ ಇನ್ ಕಮೆಂಟ್. ಬಟ್ ಕೊತ್ತಂಬರಿ ಒಂದೇ ಕ್ಲೀನ್ ಮಾಡಕ್ ಈಸಿ. ನನ್ ಗಂಡಗೆ ಏನಾದ್ರೂ ಅಡ್ಗೆ ಇರ್ಲಿ ಅದ್ರಲ್ಲಿ ಕೊತ್ತಂಬರಿ ಬೇಕೆ ಅಂದ್ರೆ ಬೇಕು. ಅದ್ರಲ್ಲಿ ಉಪ್ಪಿಲ್ಲ ಅಂದ್ರೆ ವರ್ಕ್ ಆಗತ್ತೆ ಅವ್ರಿಗೆ, ಬಟ್ ಕೊತ್ತಂಬರಿ ಬೇಕು. ಅಯ್ಯೋ, ನಮ್ ಮದ್ವೆ ಮುಂಚೆ ಸೀಸರ್ ಎಲ್ಲಿದೆ? ಅಲ್ಲಿ ಹಂಗೆ ಲ್ಯಾಪ್ಟಾಪ್ ನಲ್ಲಿ ಕೈ ಹಾಕಿ ಸಿಗುತ್ತೆ, ಇನ್ನೊಂದ್ ಚೂರು ಮುಂದೆ. ಹೀಗೆ ಮದ್ವೆ ಮುಂಚೆ ನನ್ನ ಅಮ್ಮ ಯಾವಾಗ್ಲೂ ಬಾ ನನ್ ಜೊತೆ ಸೊಪ್ಪು ಕ್ಲೀನ್ ಮಾಡೋ ತರ ತುಂಬಾ ಹೇಳ್ತಾ ಇತ್ತು. ಅವಾಗ ಮಾಡಿಲ್ಲ, ಅದಕ್ಕೆ ಇವಾಗ ಮಾಡಿಸ್ತಾ ಇದೀನಿ, ಮಾಡು. ಅದಕ್ಕೆ ಇವರು ನಂದು ಅತ್ತೆ, ನನ್ ಅತ್ತೆ ಕೂಡ ಇದಕ್ಕಿಂತ ಚೆನ್ನಾಗಿದೆ ಗೊತ್ತಾ? ಚೆನ್ನಾಗಿ ನೋಡ್ಕೊಂಡು ನಂಗೆ ನಿಜ ಚೆನ್ನಾಗಿ ನೋಡ್ಕೊತಾರೆ. ಫಸ್ಟ್ ಇದು ಹೆಂಗ್ ಕ್ಲೀನ್ ಮಾಡೋದು? ಇದು ನೋಡ, ಇದು ತಗೋಬೇಕು, ಇದು ಮಾಡ್ಬೇಕು. ಇಲ್ಲಿ ಕ್ಲೀನ್ ಮಾಡ್ಬಿಟ್ಟು ಇಲ್ಲಿ ಇದು ಹೆಂಗ್ ತೋರ್ಸು. ಇದು ಕೂಡ ನೋಡಿ, ಇದು ಇಲ್ಲಿಂದ ರಿಮೂವ್ ಮಾಡ್ಕೊಂಡು ಈ ತರ ಇಲ್ಲಿ ಇಟ್ಕೋಬೇಕು ಅಷ್ಟೇ. ಎಷ್ಟು ಮಾಡಿ ತೋರ್ಸು. ನೀವು ಎಲ್ಲ ನನ್ನ ಹತ್ರ ಮಾಡ್ಕೊಂತೀರಾ? ಎಷ್ಟು ಸ್ಮಾರ್ಟ್ ಅಲ್ವಾ ನೀವು? ಏನ್ ಅನ್ಕೊಂಡಿದ್ದೀರಾ? ನಾನು ಕೂಡ ಮಾಸ್ಟರ್ಸ್ ಮಾಡಿದ್ದೀನಿ. ಇವತ್ತು ಸ್ಪೈಡರ್ ಮ್ಯಾನ್ ಮೂವಿಗೆ ಹೋಗ್ಬೇಕಾಗಿತ್ತು, ನಾನು ಎಲ್ಲ ಹಾಳು ಮಾಡಿದ್ಯಾ ನೀನು. ಏನು ಅವರು ನನ್ಗೆ ಬುಕ್ ಮಾಡೋ ಹೇಳ್ತಾ ಇತ್ತು. ನಾನು ಹೇಳ್ತು ನೀವು ಬುಕ್ ಮಾಡು, ನಾನು ಬರ್ತೀನಿ. ಈಗ ನೋಡು, ಇಲ್ಲಿ ಕಟ್ ಮಾಡ್ಲಾ? ಒಂದ್ ಕೆಲ್ಸ ಮಾಡು, ನಂಗೆ ಸಿಸರ್ ಕೊಡು ಕಟ್ ಮಾಡಕ್ಕೆ. ಇದು ಇವ್ರಿಗೆ ನೋಡಿದ್ರೆ ನನ್ಗೆ ನನ್ ಮದ್ವೆ ಮುಂಚೆದು ಡೇಸ್ ರಿಮೆಂಬರ್ ಆಗ್ತಾ ಇದ್ದಾರೆ. ಇದು ಬೇಕಾ ನೋಡಿ? ಬೇಕಾ? ಮದ್ವೆ ಮುಂಚೆ ನಾನು ಕೂಡ ಅಮ್ಮ ಜೊತೆ ಕುತ್ಕೊಂಡು ಈ ತರ ಸಿಸರ್ಸ್ ತಗೊಂಡು ಕಟ್ ಮಾಡ್ತಾ ಇತ್ತು. ಅವಾಗ ನೀನ್ ಚೈಲ್ಡ್ ಆಗಿದ್ದೆ. ಇವಾಗ ಲಿಟ್ರಲಿ ನನ್ಗೆ ನಾನು ಯಾವಾಗ್ಲೂ ಥಿಂಕ್ ಮಾಡಿಲ್ಲ, ಲೈಕ್ ಮದ್ವೆ ಆದ್ಮೇಲೆ ಎಲ್ಲ ನನ್ಗೆ ಮಾಡ್ಲೇಬೇಕು ಅಲ್ವಾ ಆ ತರ. ನಾನ್ ಅನ್ಕೊಂಡ್ರೆ ನನ್ ಗಂಡ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಡ್ತಾರೆ ನನ್ಗೆ. ಒಂದ್ ಕೆಲ್ಸ ಮಾಡ್ಲಾ, ಮದ್ವೆ ಆಗ್ಬಿಡ್ತೀನಿ, ಮನೆ ಕೆಲ್ಸ ಮಾಡಕ್ ಸರೋಗುತ್ತೆ. ಇನ್ನೊಂದು ಮದ್ವೆ ನಿಮ್ಗೆ ಇದು ಬಟ್ಟೆ ಜೊತೆ ಆಚೆ ಥ್ರೋ ಮಾಡ್ತೀನಿ. ಈ ಬಟ್ಟೆ ಜೊತೆ ಒಂದ್ ಬಟ್ಟೆ ಕೂಡ ಎಕ್ಸ್ಟ್ರಾ ಕೊಡಲ್ಲ ನಾನ್ ನಿಮ್ಗೆ. ಕೆಲಸ ಮಾಡ್ತೀನಿ, ಒಳ್ಳೆ ಚೆನ್ನಾಗಿರೋ ಬಟ್ಟೆ ಹಾಕೋ ಬಂದ್ ಹೇಳ್ತೀನಿ. ಇವಾಗ
ನಿಮ್ಗೆ ಇನ್ನೊಂದು ಮದ್ವೆ ಇರ್ಲಿ, ನೀವು ಹುಡುಗಿ ಋತು, ಹತ್ರ ಇಲ್ಲಿ ನೋಡಿ, ಇಲ್ಲಿ ನಾವು ಮೆಂತ್ಯ ಸೊಪ್ಪು ತಗೊಂಡ್ರೆ ಈ ಸೊಪ್ಪು ಫ್ರೀ ಕೊಟ್ಟಾರೆ, ಇಟ್ಕೋ. ಹೌದಾ, ಇದು ನಿಮ್ಗೋಸ್ಕರ. ನಿನಗೆ ಫ್ರೀ ಅದು. ಅದು ನಿಮ್ ಡಿಫ್ರೆಂಟ್ ಎಂತಿ ಬರ್ತಾ ಇದಾರೆನಾ ಅವಳಿಗೆ ರೋಸ್ ಆಚೆ ಕಡೆ ಗಿಡ ಇದೆ. ಅವ್ರಿಗೆ ರೋಸ್ ಕೊಡ್ತೀವಿ.